ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಜಾಮೀನು ಮಂಜೂರಾಗಿದೆ. ಸಾಕಷ್ಟು ದಿನಗಳಿಂದ ಚಿನ್ನಯ್ಯ ಜೈಲಲ್ಲಿ ಕಾಲ ಕಳೀತಾ ಇದ್ದದ್ದು. ಇದೀಗ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಿಂದ ಈ ಒಂದು ಜಾಮೀನು ಆದೇಶ ಹೊರಬಿದ್ದಿದೆ. ಮಧ್ಯಂತರ ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಬೇಲ್ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಚಿನ್ನಯ್ಯ ಪರ ವಕೀಲರು ಹಾಕೊಂಡಿದ್ರು ಅರ್ಜಿಯನ್ನು. ಆಗಸ್ಟ್ 23ರಂದು ವಿಚಾರಣೆ ಆದ ಮೇಲೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿತ್ತು. ಆಗಸ್ಟಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹೆಚ್ಚು ಕಡಿಮೆ 3 ತಿಂಗಳ ಕಾಲ ಇದೇ ಚಿನ್ನಯ್ಯ ನ್ಯಾಯಾಂಗ ಬಂಧನದಲ್ಲಿ ಇದ್ದದ್ದು. ಸೆಪ್ಟೆಂಬರ್ 6ನೇ ತಾರೀಕು ನ್ಯಾಯಾಂಗ ಬಂಧನ ಆಗಿ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿತ್ತು. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡುತ್ತೆ ಕೋರ್ಟ್ ಇವತ್ತು. ಷರತ್ತೇನು ಅಂತ ಹೇಳಿದ್ರೆ, ಮುಂದೆ ಇದೇ ರೀತಿ ಅಪರಾಧಗಳಿಗೆ ಕೈ ಹಾಕಬಾರದು, ಇಂಥ ಕೃತ್ಯಗಳಿಗೆ ಮುಂದೆ ಕೈ ಹಾಕಬಾರ್ದು ಅಂತ, ಎಲ್ಲಿಗೂ ಯಾವುದೇ ಕಾರಣಕ್ಕೂ ಓಡಿ ಹೋಗಬಾರ್ದು, ಸಾಕ್ಷಿದಾರರಿಗೆ ಬೆದರಿಕೆ ಹಾಕುವುದು, ತನಿಖೆಗೆ ಅಡ್ಡಿ ಬರುವಂತಾಗೋದು, ಲಂಚ ಕೊಡೋದು ಅಥವಾ ಆಮಿಷ ಒಡ್ಡೋದು ಇದ್ಯಾವುದು ಮಾಡಬಾರ್ದು. ಪ್ರೂಫನ್ನು ಎಲ್ಲಾದರೂ ಹಾಳು ಮಾಡಿದ್ರೆ, ಸಾಕ್ಷಿ ನಾಶ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ತನಿಖಾ ಅಧಿಕಾರಿಗೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಏನಾದರೂ ಕೇಳಿದಾಗ ಸಹಕರಿಸಬೇಕಾಗತ್ತೆ. ನ್ಯಾಯಾಲಯಕ್ಕೆ ಹಾಜರಾಗಬೇಕು. ನಿಮ್ಮ ವಿಳಾಸದ ಪುರಾವೆ ಕೊಡಬೇಕು. ಎಲ್ಲಿ ವಾಸ ಮಾಡ್ತಿದ್ದೆ ನೀನು ಅಂಥೇಳಿ ಪುರಾವೆ ಕೊಡಬೇಕು. ವಿಳಾಸದಲ್ಲಿ ಬದಲಾವಣೆ ಬಂದರೆ ಕೋರ್ಟ್ಗೆ ತಿಳಿಸಬೇಕಾಗತ್ತೆ. ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್, ಇಮೇಲನ್ನು ಕೊಡಬೇಕಾಗತ್ತೆ. ಕೋರ್ಟ್ ಜುರಿಸ್ಟಿಕ್ಷನ್, ಕೋರ್ಟ್ ವ್ಯಾಪ್ತಿಯ ಹೊರಗೆ ಎಲ್ಲೂ ಹೋಗಕೂಡ್ದು. ಮಂಗಳೂರು ಕೋರ್ಟ್ ಅಂತ ಹೇಳಿದ್ರೆ ಮಂಗಳೂರು ಕೋರ್ಟಿನ ವ್ಯಾಪ್ತಿಯ ಒಳಗಡೆನೇ ಇರಬೇಕು. ಮಂಗಳೂರಿನ ಕೋರ್ಟ್ ಎಷ್ಟು ಸೀಮೆಯನ್ನು, ಗಡಿಯನ್ನು ಗುರುತು ಮಾಡಿರುತ್ತೋ ಆ ಗಡಿ ದಾಟಕೂಡ್ದು ಅಂತ. ಕೇಸ್ ಬಗ್ಗೆ ಮಾಧ್ಯಮಕ್ಕೆ ಮಾತನಾಡಬಾರ್ದು. ಕೇಸಲ್ಲಿ ಹೀಗಾಯಿತು, ಹಾಗಾಯಿತು, ನಾನು ಇದು ಮಾಡಿದ್ದೆ, ಅದು ಮಾಡಿದ್ದೆ, ಇದೇನು ಮೀಡಿಯಾಗಳ ಮುಂದೆ ಹೋಗಿ ಮಾತಾಡಬಾರ್ದು. ಪೊಲೀಸ್ ಠಾಣೆಗೆ ಕಡ್ಡಾಯ ಹಾಜರಾತಿ ಇರಬೇಕು, ಹಾಕಬೇಕು ಅಂಥೇಳಿ ಷರತ್ತುಗಳನ್ನು ಹಾಕಿ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿದೆ.